ಮನೆ ಮುಂದೆ ಬಂದು ಕುಳಿತು ಫೈನಾನ್ಸ್ ಸಿಬ್ಬಂದಿ ಕಿರಿಕ್ ಮಾಡಿದ್ದಾರೆ. ರಾಣೆಬೆನ್ನೂರಿನ ಅಡವಿ ಅಂಜನೆ ಬಡಾವಣೆಯಲ್ಲಿ ಈ ಘಟನೆ ನಡೆದಿರೋದು. 50,000 ರೂಪಾಯಿ ಸಾಲ ಮಾಡಿದ್ರು ಆಟೋ ಚಾಲಕ ಗಿರೀಶ್ ಮೇದಾರ್. ಮಾರ್ಚ್ ಕೊನೆ ಬರ್ತಾ ಇದೆ, ಹಣ ಕಟ್ಟಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆಟೋ ಅಡ್ಡಗಟ್ಟಿ ಸಾಲ ವಸೂಲಿಗೆ ಸಿಬ್ಬಂದಿ ಮುಂದಾಗಿದ್ದಾರೆ. ಈ ತಿಂಗಳು ಮುಗಿಯೋದ್ರೊಳಗೆ ಹಣ ಕೊಡಬೇಕು ಅಂತ ಹೇಳಿ ಗಡುವು ಕೊಟ್ಟಿದ್ದಾರೆ. ಮಾತಾಡ್ಬಾರ್ದು ಮತ್ತೆ ಬೇರೆ ಲೆಕ್ಕ ನೀನ್ ಕೇಳೋದೇನಿದೆ? ನೀನ್ ಕೇಳೋದಿಲ್ಲ, ನೀನ್ ಕೇಳು. ನನ್ನ ವ್ಯವಹಾರ ಅಲ್ಲ, ನಂದು ಅವ್ರದ್ದು ವ್ಯವಹಾರ. ಈಗ ಕೊಡ್ತಾ ಇಲ್ಲ ಲೋನ್, ಈಗ ಕೊಡ್ತಾ ಇಲ್ಲ. ಇಯರ್ ಎಂಡ್ ಮಾರ್ಚ್ ಆಡಿಟ್ ಬರ್ತಾ ಇದಾರೆ, ಆಡಿಟ್ ಮಾಡ್ತಾ ಕೊಡಲ್ಲ. ಆಡಿಟ್ ಮುಗಿಲಿ ತಗೋಣಂತೆ. ಇದ್ದ ಕೊಡಕ್ಕಲ್ಲ ಸಾಲ ಕೊಟ್ಟಿರೋದು. ಮಾರ್ಚ್ ಮುಗಿಯತಕ್ಕ ಸಾಲ ಮಾರ್ಚ್ ಮುಗಿಬೇಕು, ಆಡಿಟ್ ಮಾಡ್ತಾ ಇದಾರೆ. ಅರ್ಥ ಆಯ್ತಾ? ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್. ಸರ್ಕಾರ, ಮುಖ್ಯಮಂತ್ರಿಗಳು, ಸಚಿವರ ಇಷ್ಟೆಲ್ಲ ಎಚ್ಚರಿಕೆ ಹೊರತಾಗಿಯೂ ಇನ್ ಯಾವುದಕ್ಕೂ ಕ್ಯಾರೆ ಅಂದಂಗೆ ಕಾಣ್ತಿಲ್ಲ ಈ ಮೈಕ್ರೋ ಫೈನಾನ್ಸ್ಗಳು. ಖಂಡಿತ ವಿಜಯ್ ವೀರಪ್ಪನ್, ಈ ಒಂದು ಘಟನೆ ನಡೆದಿರುವಂತದ್ದು ರಾಣೆಬೆನ್ನೂರು ಹೊರವಲಯದಲ್ಲಿರ್ತಕ್ಕಂಥ ಅಡವಿ ಆಂಜನೇಯ ಬಡಾವಣೆ ಅಂತ ಹೇಳ್ಬೋದು. ಅಂದ್ರೆ ಗಿರೀಶ್ ಅಂತಕ್ಕಂಥ ಒಬ್ಬ ಆಟೋ ಚಾಲಕ 50,000 ರೂಪಾಯಿ ಒಂದು ಹಣವನ್ನ BBC ಅಂತಕ್ಕಂಥ ಒಂದು ಫೈನಾನ್ಸ್ ನಲ್ಲಿ ಪಡೆದುಕೊಂಡಿರ್ತಾನೆ. ಅಂದ್ರೆ ವಾರಕ್ಕೆ 1,500 ರೂಪಾಯಿ ಅಂತ ಕಂತಿರುತ್ತೆ. ಪ್ರತಿ ವಾರವೂ ಕೂಡ ಆ ಒಂದು ಕಂತನ್ನ ಗಿರೀಶ್ ಅಂತಕ್ಕಂಥ ವ್ಯಕ್ತಿ ಕಟ್ತಾ ಇರ್ತಾನೆ. ಇಷ್ಟಾದ್ರೂ ಕೂಡ ಒಂದು 2 ವಾರ ಕಟ್ಟೋದು ಡಿಲೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಫೈನಾನ್ಸ್ನವರು ಬಂದು ಅವರಿಗೆ ಕಿರುಕುಳ ಕೊಟ್ಟಿರುವಂತಹ ಘಟನೆ ಈಗ ನಡೆದಿರುವಂತದ್ದು. ಅಂದ್ರೆ ಆ ಒಂದು ವಿಡಿಯೋದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ನಾನು ಕಟ್ತೀನಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಈ ಬಾರಿ ಮಂತ್ ಎಂಡ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಹಣವನ್ನ ಕಟ್ಟಲೇಬೇಕು ಅಂತೇಳಿ ಪಟ್ಟಿಡಿರುವಂತ ಈ ಕುರಿತು ಈಗಾಗಲೇ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲರೂ ಕೂಡ ಕಠಿಣ ಕ್ರಮಕ್ಕೆ ಮುಂದಾದ್ರೂ ಕೂಡ ಈ ಫೈನಾನ್ಸ್ ನಲ್ಲಿ ಕಿರುಕುಳ ಅಂತೂ ನಿಂತಿಲ್ಲ ಅಂತ ಹೇಳ್ಬೋದು ವೀರಪ್ಪನ್. ಓಕೆ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.